ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೋಟ್ಲೆ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ ಚಿಕ್ಕಮಗಳೂರು. ಚಿಕ್ಕಮಗಳೂರು ಅಂದರೆ ಕಾಫಿ ನಾಡ ತವರೂರು, ಹಚ್ಚ ಹಸಿರುಗಳ ಬೀಡು. ಆ ಮುಳ್ಳಯ್ಯನಗಿರಿ ಪರ್ವತ, ಬಾಬಾ ಬುಡನ್ಗಿರಿ, ಮತ್ತು ದೇವರಮ್ಮನ ಬೆಟ್ಟ, ಮತ್ತು ಆ ಕಡೆನೇ ನಿರವಣ ಸ್ವಾಮಿ ಬೆಟ್ಟ ಇದೆ. ಆ ತಾಯಿ ಚಾಮುಂಡಿ ಇನ್ನೊಂದು ಅವತಾರ ನಮ್ಮ ದೇವರಮ್ಮನ ಬೆಟ್ಟ. ಎಲ್ಲ ಸುತ್ತುಗೂಡಿದ್ದಾವೆ. ಆ ಪರ್ವತದಲ್ಲಿ ಸುತ್ತುಗೂಡಿದ್ದಾವೆ. ಅಲ್ಲಿ ಕಾಡು ಪ್ರಾಣಿಗಳು ವಾಸಿಸುತ್ತವೆ, ಪಕ್ಷಿಗಳು ವಾಸಿಸುತ್ತವೆ, ಹಲವಾರು ವೃತ್ತಿಯ ಕಾಡು ಪ್ರಾಣಿ, ಆನೆ, ಹುಲಿ, ಮತ್ತೊಂದು ಮಗದೊಂದು, ಎಲ್ಲ ಪ್ರಾಣಿಗಳು, ಎಲ್ಲ ಥರದ್ದು ಕಾಡು ಪ್ರಾಣಿಗಳು ವಾಸಿಸುತ್ತವೆ. ಒಂದು ಪ್ರಾಣಿಗೆ ಅದಕ್ಕೆ ತನ್ನ ಜಾಗನ ಕಿತ್ಕೊಂಡ್ರೆ ಅದು ಏನು ಮಾಡುತ್ತೆ? ಮಧ್ಯದಲ್ಲಿ ಒಂದು ಸರೌಂಡಿಂಗಲ್ಲಿ ಒಂದು ಅದ್ರ ಜಾಗ ಇರುತ್ತೆ, ಅದು ಕಿತ್ಕೊಂಡ್ರೆ ಏನು ಮಾಡುತ್ತೆ? ಸೀದಾ ಊರಿಗೆ ಬರುತ್ತೆ. ಊರಿಗೆ ಬಂದು ಏನು ಮಾಡುತ್ತೆ? ಆಹಾರ ಇಲ್ಲದೆ ಊರಿಗೆ ಬಂದು ರೈತರ ಮೇಲೆ ದಾಳಿ ಮಾಡುತ್ತೆ, ದನ ಕರುಗಳನ್ನು ಕಿತ್ತು ತಿನ್ನುತ್ತೆ, ಕೋಳಿ ಕುರಿ ಮರಿಗಳನ್ನು ತಿನ್ನುತ್ತೆ. ಅದೇ ಆಯಿತಾ? ಯಾಕೆ ಈ ವಿಷಯ ನಿಮಗೆ ಮೊದಲು ಇದನ್ನ ಬಿಡಿಸಿ ಮುಂದಿನ ಇದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಒಬ್ಬ ಮನುಷ್ಯಗೆ ತನ್ನ ಮನೆನೋ ಏನೋ ಜಾಗನೋ ಕಿತ್ಕೊಂಡ್ರೆ ಕೋರ್ಟಿಗೆ ಹೋಗ್ತಾನೆ, ಕೇಸ್ ಮಾಡ್ತಾನೆ, ಪೊಲೀಸ್ ಸ್ಟೇಷನಿಗೆ ಹೋಗ್ತಾನೆ. ಅದು ಪ್ರಾಣಿಗಳು ಎಲ್ಲಿ ಹೋಗ್ಬೇಕು? ಪ್ರಾಣಿಗಳು ಎಲ್ಲಿ ಹೋಗ್ಬೇಕು? ಅವೆಲ್ಲ ಮನುಷ್ಯರ ಮೇಲೆ ದಾಳಿ ಮಾಡ್ತವೆ, ರೈತರ ಮೇಲೆ ದಾಳಿ ಮಾಡ್ತವೆ, ಪಶು ಪಕ್ಷಿಗಳ ಮೇಲೆ ದಾಳಿ ಮಾಡ್ತವೆ, ರೈತರು ಸಾಕಿರೋಂಥ ಎಲ್ಲ ಗೋಮಾತೆಗಳ ಮೇಲೆ ದಾಳಿ ಮಾಡ್ತಾರೆ. ಮನುಷ್ಯ ಆದರೂ ಹೊಡೆದಾಡ್ತಾನೆ, ಎಲ್ಲ ಮಾಡ್ತಾನೆ, ಕೇಸ್ ಮಾಡ್ತಾನೆ. ವಿಷಯ ಇಷ್ಟೇ, ಮೊನ್ನೆ ವಿಧಾನಸಭೆಯಲ್ಲಿ ಮುಳ್ಳಯ್ಯನಗಿರಿಲಿ ರೆಸಾರ್ಟ್ ಮಾಡೋಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಪ್ರಾಣಿಗಳು ಇದ್ದಾವೆ ಅಲ್ಲಿ, ಎಲ್ಲಿ ಹೋಗ್ಬೇಕ್ರಿ? ಹಚ್ಚ ಹಸಿರುಗಳ ನಾಡು ನಮ್ಮ ಚಿಕ್ಕಮಗಳೂರು. ಇವರು ಬಂದುಬಿಟ್ಟು ರೆಸಾರ್ಟಿಗೆ ಹೆಂಗ್ರಿ ಕೊಡ್ತಾರೆ ಪರ್ಮಿಷನ್ನು? ದೇವರುಗಳು ಕೂಡಿರೋಂಥ ನಾಡು. ಆ ಪರ್ವತ ಶ್ರೇಣಿಯಲ್ಲಿ ಈಶ್ವರ ನೆಲೆಸಿದ್ದಾನೆ, ತಾಯಿ ಚಾಮುಂಡಿ ರೂಪವಾದ ದೇವರಮ್ಮ ತಾಯಿ ನೆಲೆಸಿದ್ದಾಳೆ. ಎಲ್ಲ ದೇವರುಗಳಿಗೂ ಇದು ಮಾಡೋ ನಿರವಣ ಸ್ವಾಮಿ ಮಠ ಇದೆ, ಕಲ್ಲದ್ಗಿರಿ ಇದೆ. ಆ ಸುತ್ತದಲ್ಲಿ ನೀವು ರೆಸಾರ್ಟಿಗೆ ಅವಕಾಶ ಕೊಟ್ಟರೆ, ರೆಸಾರ್ಟಲ್ಲಿ ಏನು ನಡೆಯುತ್ತೆ ಬಂಧುಗಳೇ? ರೆಸಾರ್ಟಲ್ಲಿ ತುಂಬ ಪಾರ್ಟಿ ಅಂತೆ, ಅದೆಂತೆಂಥದ್ದು ಮಗದೊಂದು ಧೂಮಪಾನ ಎಲ್ಲ ನಡೆಯುತ್ತೆ. ಅಭಿವೃದ್ಧಿ ಅಂಥೇಳಿ ನಮ್ಮ ನ್ಯಾಚುರಲ್ ನಮ್ಮ ಕಾಡನ್ನು ಕಿತ್ಕೊಬಿಡೋದ? ಈಗ ಪರಿಸರವಾದಿಗಳೆಲ್ಲ ಮಲಗಿದ್ದಾರೆ. ಏನು ಮಾಡ್ತಾ ಇದ್ದಾರೆ? ಈಗ ನಮ್ಮಂಥವ್ರು ಏನಾದ್ರು ಮಾಡಿದ್ರೆ ನಮಗೇನಾದ್ರು ಬಯಸಿ ಅನಿಸಿ ಇದು ಮಾಡಿ ಮೂಲೆ ಕೂರಿಸ್ಬೋದು. ರೆಸಾರ್ಟಿಗೆ ಹೇಗೆ ಪರ್ಮಿಷನ್ ಕೊಟ್ಟರು? ಆ ಕಾಡಿನ ಮಧ್ಯದಲ್ಲಿ, ಅದು ದೇವರುಗಳು, ದೇವಾನುದೇವತೆಗಳು ನೆಲೆಸಿರೋಂಥ ಪರ್ವತ ಶ್ರೇಣಿಯಲ್ಲಿ ಇವರು ರೆಸಾರ್ಟಿಗೆ ಕೊಟ್ಬಿಟ್ರೆ ನಮ್ಮ ಕಲೆ ಸಂಸ್ಕೃತಿ, ನಮ್ಮ ಕಾಡು ಉಳಿಯುತ್ತಾ? ಪ್ರಾಣಿಗಳು ಎಲ್ಲೋಗ್ಬೇಕು ಸ್ನೇಹಿತರೆ? ಇದನ್ನು ಯಾರು ಕೇಳಲ್ಲ, ಯಾವ TV ಚಾನಲ್ನವರು ಕೇಳಲ್ಲ, ಯಾವ ಯೂಟ್ಯೂಬರ್ಸು ಕೇಳಲ್ಲ. ಎಲ್ಲ ಬಾಯಿಗೆ ಬೀಗ ಹಾಕ್ಕೊಂಡಾರೆ. ಎಲ್ಲ ಅವ್ರಿಗೆ ಏನೇನು ಹೋಗಿರುತ್ತೋ ಅದನ್ನು ಹೇಳೋಕ್ಕಾಗಲ್ಲ. ಮತ್ತು ಹೆಂಗೆ ಇಲ್ಲಾಂದ್ರೆ ಬೇರೆ ಸುದ್ದಿ ಆದರೆ, ಪಾಪ ಡಾಲಿಯವ್ರು ಮಟನ್ ತಿಂದಾಗ ಹಾಕೊಂಡು ರುಬ್ಬಿದ್ರು ಹಾಗೆ ಹೀಗೆ ಅಂಥೇಳಿ ಈಗೇನೇನು ಗೆಣಸಿಗೆ ಎತ್ತಾ ಇದ್ದಾರೆ. ಸ್ನೇಹಿತರೆ, ಇಷ್ಟೇ ಹೇಳಿದ್ದು. ಮೊನ್ನೆ ವಿಧಾನಸಭೆಯಲ್ಲಿ ಅವರು ವಿಧಾನ ಪರಿಷತ್ತು ಯಾರೋ ಒಬ್ಬರು ಶಾಸಕರು, ಯಾರೋ ಒಬ್ಬರು ಸದಸ್ಯರು ಅವ್ರು ಕೇಳಿದ್ದಾರೆ. ಆ ವಿಚಾರ ಇಟ್ಕೊಂಡು ನಾನು ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ನೀವೆಲ್ಲರೂ ಖಂಡಿಸಿ, ಹೆಂಗೆ ಇವರು ಪರ್ಮಿಷನ್ ಕೊಟ್ಟರು ಮುಳ್ಳಯ್ಯನಗಿರಿಯಲ್ಲಿ? ಏನೋ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೇಳಿ ನಮ್ಮ ಪರ್ವತ ಶ್ರೇಣಿಗಳು, ಹಸಿರುಗಳನ್ನು ಇವರು ನಾಶ ಮಾಡಿಬಿಟ್ರೆ ರೆಸಾರ್ಟಲ್ಲಿ ಏನು ಪೂಜೆ ಹವನ ಹೋಮದ ಹೇಳ್ಕೊಡ್ತಾರೆ, ಏನೇನು ಆಚಾರ ವಿಚಾರಗಳು ನಡೀತವೆ ಎಲ್ಲ ಜನಗಳಿಗೂ ಗೊತ್ತಿರೋದೆ. ಸ್ನೇಹಿತರೆ, ನಮ್ಮ ಚಿಕ್ಕಮಗಳೂರು ಹೆಸರುವಾಸಿಯಾಗಿರೋ ಮುಳ್ಳಯ್ಯನಗಿರಿ, ಕಲ್ಲದ್ಗಿರಿ, ಬಾಬಾ ಬುಡನ್ಗಿರಿ, ದೇವರಮ್ಮನ ಬೆಟ್ಟ ಅತಿ ಹೆಚ್ಚು ಅದು ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳಗಳೆಂದು ಕರೆಯಲ್ಪಡುತ್ತದೆ. ಆದರೆ ಇವ್ರು ಮಾಡ್ತಾ ಇರೋದು ಏನು? ಯಾಕೆ ಪರ್ಮಿಷನ್ ಕೊಟ್ಟರು? ಹೆಂಗೆ ಪರ್ಮಿಷನ್ ಕೊಟ್ಟರು? ರೆಸಾರ್ಟು ಅಂದರೆ ಏನು ಬರೀ ಪಾಠ ಮಾಡೋದಾ? ಏನೇನು ನಡೆಯುತ್ತೆ ಸ್ನೇಹಿತರೆ? ತಿಳಿದಿದ್ದು ಹೇಳಿದ್ದೀನಿ, ನೀವು ಖಂಡಿಸಿ. ರಾಜ್ಯಾದ್ಯಂತ ಇದು ಪ್ರಚಾರ ಆಗಬೇಕು.
ಖಂಡಿಸ್ಬೇಕು. ಇಂಥ ನಮ್ಮ ಸ್ಥಳಗಳಲ್ಲಿ, ಹಸಿರು ತೋರಣಗಳ ಸ್ಥಳಗಳಲ್ಲಿ ರೆಸಾರ್ಟ್ಗಳು ಬರಬಾರ್ದು ಸ್ನೇಹಿತರೆ, ಬರಬಾರ್ದು ಯಾವುದೇ ಕಾರಣಕ್ಕೂ. ಹೇಳೋದಿಷ್ಟೇ. ಜನಗಳಲ್ಲಿ ಕ್ಷಮೆ ಕೇಳ್ತೀನಿ. ಪದ ಬಳಕೆಯಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ, ಹರಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವೆಲ್ಲರೂ ಕಮೆಂಟ್ ಮಾಡ್ತೀರಾ, ಶೇರ್ ಮಾಡ್ತೀರಾ ಬಂಧುಗಳೇ. ಒಳ್ಳೆಯ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ಮುಂದೆ ಇಂತಿಂಥ ಉತ್ತಮವಾದ ವಿಡಿಯೋಗಳು ಬರ್ತವೆ. ಯಾರಿಗೂ ಎದುರ ಮಾತಿಲ್ಲ ರೀ. ರೋಡಲ್ಲಿ ಮಧ್ಯದಲ್ಲಿ ನಿಂತಿದ್ದೀರಿ, ಕೆಳಗೆ ಬಿದ್ದರು ಪ್ರಾಣ, ಆ ಕಡೆ ಬಿದ್ದರು ಪ್ರಾಣ, ಹೆದರಲ್ಲ. ಇಷ್ಟು ದಿನ ಬದುಕಿದ್ದಾಯಿತು. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕಿರಳಮ್ಮ.